ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಗಡಿಯಲ್ಲಿ ಚೀನಾ ಅದೆಷ್ಟು ಖ್ಯಾತಿ ತೆಗೆದ್ರು ಕೂಡ, ಲಡಾಖ್ ಬಳಿ ತನ್ನ ಸೇನೆಯನ್ನ ಜವಾವಣೆ ಮಾಡಿದ್ರು ಕೂಡ ಭಾರತ ಈಗ ಹಿಂದಿನಂತೆ ಸೈಲೆಂಟ್ ಆಗಿ ಕೂರುವ ದೇಶವಲ್ಲ. ಇಂದಿನ ನವ ಭಾರತವು ಶತ್ರುಗಳಿಗೆ ಕೇವಲ ಮಾತಿನಲ್ಲಿ ಉತ್ತರ ಕೊಡೋದಿಲ್ಲ, ಬದಲಾಗಿ ತನ್ನ ರಣತಂತ್ರ ಮತ್ತು ಬೃಹತ್ ಯೋಜನೆಗಳ ಮೂಲಕ ಶತ್ರುವಿನ ಬೆನ್ನೆಲುಬು ಮುರಿಯುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದೀಗ ಭಾರತ ಸರ್ಕಾರ ಮತ್ತು ನಮ್ಮ ವೀರ ಯೋಧರು ಗಡಿಯಲ್ಲಿ ಚೀನಾದ ಅಹಂಕಾರವನ್ನ ಕಂಪ್ಲೀಟ್ ಆಗಿ ಮಣ್ಣುಪಾಲು ಮಾಡುವಂತಹ ಒಂದು ಐತಿಹಾಸಿಕ ಹೆಜ್ಜೆಯನ್ನ ಇಟ್ಟಿದೆ. ಹೌದು, ಭಾರತವೀಗ ಚೀನಾ ಗಡಿಯಲ್ಲಿ ಹಿಮಾಲಯದ ಹಿಮ ಪರ್ವತಗಳ ನಡುವೆ ಜಗತ್ತಿನ ಅತಿ ಎತ್ತರದ ಸುರಂಗ ಮಾರ್ಗವನ್ನ ನಿರ್ಮಾಣ ಮಾಡ್ತಾ ಇದೆ. ಇಷ್ಟು ದಿನ ಜಗತ್ತಿನ ಅತಿ ಎತ್ತರದ ಟನಲ್ ನಮ್ಮದೇ ಅಂತ ಕೊಚ್ಕೊಳ್ತಾ ಇದ್ದಂತಹ ಡ್ರ್ಯಾಗನ್ ಚೀನಾದ ರೆಕಾರ್ಡ್ ಅನ್ನ ಭಾರತ ಈಗ ಸಂಪೂರ್ಣವಾಗಿ ಅಂದ್ರೆ ಅಕ್ಷರಶಃ ಉಡಿಸ್ ಮಾಡಿದೆ. ಆ ಟನಲ್ ನಿರ್ಮಾಣವಾಗ್ತಾ ಇರೋದನ್ನ ನೋಡಿ ಬೀಜಿಂಗ್ ನಲ್ಲಿರುವಂತಹ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಗೆ ಪಾಕಿಸ್ತಾನದ ಸೇನೆಗೆ ಈಗ ಏಕಾಏಕಿ ನಡುಕ ಶುರುವಾಗಿದೆ. ಅಷ್ಟಕ್ಕೂ ಹಿಮಾಲಯದ ತುದಿಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಈ ಬೃಹತ್ ಬ್ರಹ್ಮಾಸ್ತ್ರದ ಹೆಸರೇನು? ಈ ಟನಲ್ ನಿರ್ಮಾಣದಿಂದಾಗಿ ಲಡಾಖ್ ಗಡಿಯಲ್ಲಿ ನಮ್ಮ ಭಾರತೀಯ ಸೇನೆಗೆ ಸಿಗುವಂತಹ ಆ ಅತಿ ದೊಡ್ಡ ಲಾಭವಾದ್ರೂ ಎಂಥದ್ದು? 15,800 ಅಡಿ ಎತ್ತರದಲ್ಲಿ -ಡಿಗ್ರಿ ಚಳಿಯಲ್ಲಿ ನಮ್ಮ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಯೋಧರು ಈ ಅಸಾಧ್ಯವಾದಂತಹ ಟಾಸ್ಕ್ ಅನ್ನ ಹೇಗೆ ಸಾಧ್ಯ ಮಾಡ್ತಾ ಇದ್ದಾರೆ? ಇದರಿಂದ ಚೀನಾದ ಬಾಲ ಹೇಗೆ ಕಟ್ಟಾಗಿದೆ? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಚೀನಾಗೆ ನಡುಕ ಹುಟ್ಟಿಸಿರುವಂತಹ ಭಾರತದ ಆ ಮೆಗಾ ಪ್ರಾಜೆಕ್ಟ್ ನ ಪ್ರತಿಯೊಂದು ಗುಟ್ಟನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರ ಭಾರತದ ರಕ್ಷಣೆಗಾಗಿ ಹಿಮಾಲಯದಲ್ಲಿರುವಂತಹ ಚೀನಾದ ಬಾರ್ಡರ್ ನಲ್ಲಿ ಟನಲ್ ಅನ್ನ ನಿರ್ಮಾಣ ಮಾಡಿದ್ದು ಸರಿ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನಮ್ಮ ಭಾರತೀಯ ಯೋಧರ ಸಾಹಸಕ್ಕೆ ಸಲಾಂ ಅಂತ ಹೇಳ್ತಾ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ನಾವು ಮಾತನಾಡ್ತಾ ಇರೋದು ಶಂಕುಲಾ ಟನಲ್ ಪ್ರಾಜೆಕ್ಟ್ ನ ಬಗ್ಗೆ. ಇದು ಹಿಮಾಲಯದ ಪ್ರದೇಶದ ಲಾವುಲ್ ಸ್ಪೀಟಿ ಕಣಿವೆಯನ್ನ ಮತ್ತು ಲಡಾಖ್ ನ ಜಸ್ಕರ್ನ ಕಣಿವೆಯನ್ನ ಬೆಸೆದಿರುವಂತಹ ಅತಿ ಮುಖ್ಯವಾದ ಸುರಂಗ ಮಾರ್ಗ. ಇದು ಯಾವ ಮಟ್ಟದ ಎಂಜಿನಿಯರಿಂಗ್ ಮಿರಾಕಲ್ ಗೊತ್ತಾ? ಈ ಟನಲ್ ನಿರ್ಮಾಣವಾಗ್ತಾ ಇರೋದು ಸಮುದ್ರದ ಮಟ್ಟದಿಂದ ಬರೋಬ್ಬರಿ 15,800 ಅಡಿ ಎತ್ತರದಲ್ಲೇ. ಇಷ್ಟು ದಿನ ಜಗತ್ತಿನ ಅತಿ ಎತ್ತರದ ಸುರಂಗ ಮಾರ್ಗ ಎನ್ನುವ ಗಿನ್ನಿಸ್ ರೆಕಾರ್ಡ್ ಚೀನಾದ ಹೆಸರಿನಲ್ಲಿತ್ತು. ಟಿಬೆಟ್ ನಲ್ಲಿ ಚೀನಾ ನಿರ್ಮಿಸಿದಂತಹ ಮೇಲಾ ಮೌಂಟೇನ್ ಟನಲ್ 15,590 ಅಡಿ ಎತ್ತರದಲ್ಲಿತ್ತು. ಚೀನಾ ಇದನ್ನ ಜಗತ್ತಿಗೆ ತೋರಿಸಿ ಬಹಳ ಅಹಂಕಾರದಿಂದ ಮೆರಿತಾ ಇತ್ತು. ಆದ್ರೆ ಈಗ ನಮ್ಮ ಭಾರತದ ಶಂಕುಲಾ ಟನಲ್ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಚೀನಾದ ಅಹಂಕಾರವನ್ನ ಅಕ್ಷರಶಃ ಮಣ್ಣು ಪಾಲು ಮಾಡಿದೆ. 4.1 ಕಿಲೋಮೀಟರ್ ಉದ್ದದ ಈ ಸುರಂಗ ಮಾರ್ಗ ಪೂರ್ಣಗೊಂಡ್ರೆ ಅತಿ ಎತ್ತರದಲ್ಲಿ ಟನಲ್ ನಿರ್ಮಿಸಿದಂತಹ ಜಗತ್ತಿನ ಏಕೈಕ ದೇಶವಾಗಿ ಭಾರತ ಇತಿಹಾಸವನ್ನ ಸೃಷ್ಟಿ ಮಾಡುತ್ತೆ. ಸ್ನೇಹಿತರೆ, ಈ ಟನಲ್ ಕೇವಲ ಒಂದು ರಸ್ತೆಯಲ್ಲ, ಇದೊಂದು ಜಿಯೋಪೊಲಿಟಿಕಲ್ ಗೇಮ್ ಚೇಂಜರ್ ಆಗಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚಳಿಗಾಲ ಬಂದ್ರೆ ಸಾಕು, ಲಡಾಖ್ ಕಂಪ್ಲೀಟ್ ಆಗಿ ಹಿಮದಿಂದ ಮುಚ್ಚಿ ಹೋಗುತ್ತೆ. ಶ್ರೀನಗರ ಲೇಹ್ ಹೆದ್ದಾರಿ ಮತ್ತು ಮನಾಲಿಯಿಂದ ಹೋಗುವ ದಾರಿಗಳು ಸತತ 6 ತಿಂಗಳುಗಳ ಕಾಲ ಬಂದಾಗ ಹೋಗುತ್ತವೆ. ಈ ಸಮಯದಲ್ಲಿ ಲಡಾಖ್ ಗಡಿಯಲ್ಲಿರುವಂತಹ ನಮ್ಮ ಸೈನಿಕರಿಗೆ ಶಸ್ತ್ರಾಸ್ತ್ರಗಳನ್ನ ರೇಷನ್ ಅನ್ನ ಕಳುಹಿಸುವುದು ಬಹಳ ಕಷ್ಟವಾಗ್ತಾ ಇತ್ತು. ಕೇವಲ ಏರ್ಕ್ರಾಫ್ಟ್ ಗಳ ಮೂಲಕ ಮಾತ್ರ ಸಹಾಯ ಮಾಡಬೇಕಾಗಿತ್ತು. ಚೀನಾ ಇದೇ ಸಮಯಕ್ಕಾಗಿ ಕಾಯ್ತಾ ಇತ್ತು. ಚಳಿಗಾಲದಲ್ಲಿ ಲಡಾಖ್ ಸಂಪರ್ಕ ಕಟ್ಟಾದಾಗ ಚೀನಾ ಗಡಿಯಲ್ಲಿ ತಂಟೆ ಮಾಡ್ತಾ ಇತ್ತು. ಆದ್ರೆ ಈ ಶಂಕುಲಾ ಟನಲ್ ನಿರ್ಮಾಣವಾದ್ರೆ ಹಿಮಾಲಯ ಪ್ರದೇಶದಿಂದ ಲಡಾಖ್ಗೆ ವರ್ಷದ 365 ದಿನಗಳು ಸಂಪರ್ಕ ಸಿಗುತ್ತೆ. ಎಷ್ಟೇ ಭಾರಿ ಹಿಮಪಾತವಾದ್ರೂ ಕೂಡ ಈ ಸುರಂಗದ ಮೂಲಕ ನಮ್ಮ ಬೋಫೋರ್ಸ್ ಫಿರಂಗಿಗಳು, ಟ್ಯಾಂಕರ್ಗಳು ಮತ್ತು ಸಾವಿರಾರು ಸೈನಿಕರು ರಾತ್ರೋರಾತ್ರಿ ಸೈಲೆಂಟ್ ಆಗಿ ಲಡಾಖ್ ಗಡಿಗೆ ತಲುಪಬಹುದು. ಇದೇ ಕಾರಣಕ್ಕೆ ಚೀನಾ ಈಗ ಬೆಚ್ಚಿ ಬಿದ್ದಿದೆ. ಭಾರತೀಯ ಸೇನೆ ಚಳಿಗಾಲದಲ್ಲೂ ಕೂಡ ತನ್ನ ಮೇಲೆ ಅಟ್ಯಾಕ್ ಮಾಡುವ ಸಾಮರ್ಥ್ಯವನ್ನ ಪಡೆದುಕೊಳ್ತಾ ಇದೆ ಎನ್ನುವುದು ಬೀಜಿಂಗ್ ನಾಯಕರ ನಿದ್ದೆಗೆಡಿಸಿದೆ. ಇನ್ನು ಈ ಪ್ರಾಜೆಕ್ಟ್ ನ ಮತ್ತೊಂದು ಅತಿ ದೊಡ್ಡ ರಹಸ್ಯವೇನೆಂದ್ರೆ ಇದು ಕೇವಲ ಚೀನಾಗೆ ಮಾತ್ರವಲ್ಲ, ಪಾಕಿಸ್ತಾನಕ್ಕೂ ಕೂಡ ದೊಡ್ಡ ಶಾಕ್ ಕೊಟ್ಟಿದೆ. ಪ್ರಸ್ತುತ ಲಡಾಖ್ಗೆ ಹೋಗಲು ನಮ್ಮ ಬಳಿ 2 ಪ್ರಮುಖ ರಸ್ತೆಗಳಿವೆ. ಒಂದು ಶ್ರೀನಗರ ಕಾರ್ಗಿಲ್ ಲೇಹ್ ರಸ್ತೆ, ಎರಡನೇದು ಮನಾಲಿ ಲೇಹ್ ರಸ್ತೆ. ಆದ್ರೆ ಈ 2 ರಸ್ತೆಗಳಿಗೆ ಒಂದು ಅಪಾಯವಿದೆ. ಶ್ರೀನಗರ ಲೇಹ್ ರಸ್ತೆ ಪಾಕಿಸ್ತಾನದ ಗಡಿಗೆ ಬಹಳ ಹತ್ತಿರದಲ್ಲಿದೆ. ಯುದ್ಧದ ಸಮಯದಲ್ಲಿ ಪಾಕಿಸ್ತಾನ ತನ್ನ ಆರ್ಟಿಲರಿ ಮೂಲಕ ಈ ರಸ್ತೆಯನ್ನ ಟಾರ್ಗೆಟ್ ಮಾಡಬಹುದು. ಆದ್ರೆ ಈಗ ನಿರ್ಮಾಣವಾಗ್ತಾ ಇರುವಂತಹ ನಿಮ್ಮುಪಾದಂ ದಾರ್ಚಾ ರಸ್ತೆ ಮತ್ತು ಅದರ ಮೇಲಿರುವಂತಹ ಈ ಶಂಕುಲಾ ಟನಲ್ ಭಾರತದ 3ನೇ ಅತಿ ಸುರಕ್ಷಿತ ಮಾರ್ಗವಾಗಿದೆ. ಈ ದಾರಿ ಪಾಕಿಸ್ತಾನ ಮತ್ತು ಚೀನಾದ ರೆಡರ್ ಗಳಿಂದ ಮತ್ತು ಗಡಿಯಿಂದ ಬಹಳ ದೂರದಲ್ಲಿದೆ. ಅಂದ್ರೆ ಶತ್ರುಗಳಿಗೆ ಸುಳಿವೆ ಸಿಗದಂತೆ ಗುಪ್ತವಾಗಿ ಭಾರತೀಯ ಸೇನೆ ತನ್ನ ಸಂಪೂರ್ಣ ಬೆಟಾಲಿಯನ್ ಅನ್ನ ಲಡಾಖ್ಗೆ ಶಿಫ್ಟ್ ಮಾಡಬಹುದು. ಇದು
ಇದು ಸೇನಾ ಪರಿಭಾಷೆಯಲ್ಲಿ ಅತಿದೊಡ್ಡ ಸ್ಟ್ರಾಟಜಿಕಲ್ ಮಾಸ್ಟರ್ ಸ್ಟ್ರೋಕ್ ಆಗಿದೆ. ಸ್ನೇಹಿತರೆ, ಈ ಪ್ರಾಜೆಕ್ಟ್ ಅನ್ನ ಸಾಧ್ಯ ಮಾಡ್ತಾ ಇರುವಂತಹ ಅಸಲಿ ಹೀರೋಗಳು ಯಾರು ಗೊತ್ತಾ? ಅವರು ನಮ್ಮ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರುವಂತಹ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಈ ವಿಭಾಗದ ಯೋಧರು ಮತ್ತು ಇಂಜಿನಿಯರ್ಗಳು. ಇವರು ನಡೆಸ್ತಾ ಇರುವಂತಹ ಪ್ರಾಜೆಕ್ಟ್ ಯೋಜಕ್ ಅಕ್ಷರಶಃ ಒಂದು ಸಾಹಸಗಾಥೆಯಾಗಿದೆ. 15,800 ಅಡಿ ಎತ್ತರದಲ್ಲಿ ಆಕ್ಸಿಜನ್ ಮಟ್ಟ ಬಹಳ ಕಡಿಮೆ ಇರುತ್ತೆ. ಚಳಿಗಾಲದಲ್ಲಿ ಅಲ್ಲಿನ ತಾಪಮಾನ -30 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿಯುತ್ತೆ. ಮನುಷ್ಯನ ರಕ್ತವೇ ಹೆಪ್ಪುಗಟ್ಟುವಂತಹ ಯಂತ್ರಗಳ ಎಂಜಿನ್ ಆಫ್ ಮಾಡುವಂತಹ ಭೀಕರ ಚಳಿಯಲ್ಲಿ ನಮ್ಮ ಡಿಆರ್ಒ ಕಾರ್ಮಿಕರು ಮತ್ತು ಇಂಜಿನಿಯರ್ಗಳು ಹಗಲು ರಾತ್ರಿ ಎನ್ನದೇ ಈ ಪರ್ವತಗಳನ್ನು ಕೊರೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ಬಾರಿ ಆಕ್ಸಿಜನ್ ಕೊರತೆಯಿಂದ ಕೆಲಸಗಾರರು ಆರೋಗ್ಯ ಹದಗೆಟ್ಟಿದೆ. ವಿಪರೀತ ಹಿಮದಿಂದಾಗಿ ಯಂತ್ರಗಳು ಕರಗಿ ಹೋಗಿವೆ. ಆದ್ರೂ ಎದೆಗುಂದದೆ ದೇಶದ ಭದ್ರತೆಗಾಗಿ 2026ರ ಅಂತ್ಯದ ವೇಳೆಗೆ ಈ ಟನಲ್ ಅನ್ನ ಕಂಪ್ಲೀಟ್ ಮಾಡುವಂತಹ ಗುರಿಯೊಂದಿಗೆ ನಮ್ಮ ಭಾರತೀಯ ಯೋಧರು ಬೆವರು ಹರಿಸ್ತಾ ಇದ್ದಾರೆ. ಇವರ ಈ ಡೆಡಿಕೇಶನ್ ಮತ್ತು ಸಾಹಸಕ್ಕೆ ಇಡೀ ದೇಶವೇ ಸೆಲ್ಯೂಟ್ ಪಡಿಬೇಕು. ಒಟ್ಟಾರೆಯಾಗಿ ಹೇಳೋದಾದ್ರೆ, ಒಂದ್ ಕಾಲವಿತ್ತು ಗಡಿಯಲ್ಲಿ ರಸ್ತೆಗಳನ್ನ ನಿರ್ಮಿಸಿದ್ರೆ ಚೀನಾ ಎಲ್ಲಿ ನಮ್ಮ ದೇಶದೊಳಗೆ ನುಗ್ಗಿ ಬರುತ್ತೋ ಎನ್ನುವ ಭಯದಲ್ಲಿ ಇಂದಿನ ಸರ್ಕಾರಗಳು ಲಡಾಖ್ ಗಡಿಯ ರಸ್ತೆಗಳನ್ನ ಅಭಿವೃದ್ಧಿ ಮಾಡದೆಯೇ ಬಿಟ್ಟಿದ್ವು. ಆ ಡಿಫೆನ್ಸಿವ್ ನೀತಿಯಿಂದಲೇ ನಾವು ಚೀನಾದ ಮುಂದೆ ಬಹಳಷ್ಟು ಬಾರಿ ತಲೆಬಾಗಬೇಕಾಗಿತ್ತು. ಆದ್ರೆ ಈಗ ನರೇಂದ್ರ ಮೋದಿ ಮತ್ತು ರಾಜನಾಥ್ ಸಿಂಗ್ ಅವರ ಸರ್ಕಾರ ಆ ಹಳೆಯ ಪಾಲಿಸಿಯನ್ನ ಕಸದ ಬುಟ್ಟಿಗೆ ಎಸೆದಿದೆ. ಚೀನಾ ಗಡಿಯುದ್ದಕ್ಕೂ ಕೂಡ ಅತ್ಯಾಧುನಿಕ ರಸ್ತೆಗಳು, ಸೇನಾ ಬಂಕರ್ಗಳು, ಬ್ರಿಡ್ಜ್ಗಳು ಮತ್ತು ಈ ರೀತಿ ಬೃಹತ್ ಟನಲ್ ಗಳನ್ನ ನಿರ್ಮಾಣವಾಗ್ತಾ ಇವೆ. ಗಡಿಯಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅಂದ್ರೆ ಚೀನಾ ಈಗ ಭಾರತದ ಕಡೆಗೆ ಕಣ್ಣೆತ್ತಿ ನೋಡಲು ಕೂಡ 100 ಬಾರಿ ಯೋಚನೆ ಮಾಡಬೇಕಾಗಿದೆ. ಸೊ ನಿಮ್ಗೆ ಏನ್ಸುತ್ತೆ? ಚೀನಾದ ರೆಕಾರ್ಡ್ ಬ್ರೇಕ್ ಮಾಡಿ 15,800 ಅಡಿ ಎತ್ತರದಲ್ಲಿ ಟನಲ್ ನಿರ್ಮಿಸ್ತಾ ಇರುವಂತಹ ನಮ್ಮ ಬಿಆರ್ಒ ಯೋಧರ ಮತ್ತು ಇಂಜಿನಿಯರ್ಗಳ ಈ ಸಾಧನೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವರ್ಷದ 365 ದಿನಗಳು ಕೂಡ ಲಡಾಖ್ಗೆ ಸಂಪರ್ಕ ಕಲ್ಪಿಸುವ ಈ ಟನಲ್ ಭವಿಷ್ಯದಲ್ಲಿ ಚೀನಾಗೆ ತಕ್ಕ ಪಾಠ ಕಲಿಸಲು ಭಾರತೀಯ ಸೇನೆಗೆ ಭಾರಿ ದೊಡ್ಡ ಬ್ರಹ್ಮಾಸ್ತ್ರವಾಗುತ್ತೆ ಅಂತ ನಿಮ್ಗನ್ಸುತ್ತಾ? ಹಿಂದಿನ ಸರ್ಕಾರಗಳು ಗಡಿ ಅಭಿವೃದ್ಧಿಯನ್ನು ನಿರ್ಲಕ್ಷ್ಯ ಮಾಡಿದವು, ಆದ್ರೆ ಈಗಿನ ಸರ್ಕಾರ ಗಡಿ ಭದ್ರತೆಗೆ ಅತಿ ಹೆಚ್ಚು ಒತ್ತು ಕೊಡ್ತಾ ಇದೆ ಅಂತ ನಿಮ್ಗನ್ಸುತ್ತಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಶಕ್ತಿ ಮತ್ತು ಚೀನಾಗೆ ನಡುಕ ಹುಟ್ಟಿಸಿರುವಂತಹ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್ ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಜೈ ಭಾರತ್ ಅಂತ ಕೂಡ ಕಮೆಂಟ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಜಾಗತಿಕ ವಿದ್ಯಮಾನಗಳು, ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ಮತ್ತು ಹೆಮ್ಮೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ನಮ್ಮ ವೀರ ಸೇನೆ ಮತ್ತು ಅಭಿವೃದ್ಧಿಯ ಬಗ್ಗೆ ಸದಾ ಹೆಮ್ಮೆ ಪಡೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.